صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಇಂತಹ ಬಿಸ್ನೆಸ್ ಇಸ್ಲಾಂ ನಿಷೇಧಿಸಿದೆ. ಇಂದು ಆನ್ಲೈನ್ನಲ್ಲಿ ಅದೆಷ್ಟೋ ಬಿಸ್ನೆಸ್ಗಳನ್ನು, ವ್ಯಾಪಾರಗಳನ್ನು ಮಾಡುವಂತಹ ಜನರಿದ್ದಾರೆ. ಖಂಡಿತವಾಗಿಯೂ ಈ ಒಂದು ಹದೀಸ್ ಮೂಲಕ ಅದು ನಿಷೇಧಿಸಿದ್ದೋ ಇಲ್ಲವೋ ಎಂಬುದು ತಿಳಿಯುತ್ತದೆ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ನಹಾ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಿಷೇಧಿಸಿದರು. ಅನ್ ಬೈಇಲ್ ಅಸ್ವಾತ್. ಬೈಇಲ್ ಅಸ್ವಾತ್ ಅಂದರೆ ಕಲ್ಲು ಎಸೆದು ಆ ಕಲ್ಲು ಯಾವುದಾದರೂ ಒಂದು ವಸ್ತುವಿಗೆ ಬಿದ್ದರೆ ಅದನ್ನು ನಾನು ನಿನಗೆ ಮಾರುತ್ತೇನೆ, ಅದು ನಿನಗಾಗಿದೆ ಎಂದು ಹೇಳಿ ಮಾಡುವಂತಹ ವ್ಯಾಪಾರ. ಅದು ಅನೇಕ ರೀತಿಯಲ್ಲಿದೆ. ಒಂದು ಖಾಲಿ ಜಾಗವನ್ನು ತೋರಿಸಿ ಒಂದು ಕಲ್ಲೆಸೆದು ಆ ಕಲ್ಲು ಎಲ್ಲಿಯವರೆಗೂ ತಲುಪ್ತದೋ ಅದು ಅಷ್ಟು ಜಾಗ ನಾನು ನಿನಗೆ ಮಾರಿದ್ದೇನೆ ಎಂದು ಹೇಳುವುದು. ಈ ರೀತಿಯಾಗಿ ಇದರಲ್ಲಿ ವಂಚನೆ ಇದೆ, ಭಾಗ್ಯವೂ ಇದೆ. ಆದ್ದರಿಂದ ಈ ಎರಡೂ ಕೂಡ ಒಂದು ಬಿಸ್ನೆಸ್ಸಲ್ಲಿ, ಒಂದು ವ್ಯಾಪಾರದಲ್ಲಿ ಬರಬಾರದು. ಆದ್ದರಿಂದ ಆ ರೀತಿಯಾದಂತಹ ವ್ಯಾಪಾರವನ್ನು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಷೇಧಿಸಿದ್ದಾರೆ. ಅಂದರೆ ಅನೇಕ ವಸ್ತುಗಳನ್ನಿಟ್ಟು ಒಂದು ಕಲ್ಲು ಕೊಟ್ಟು ಈ ಕಲ್ಲು ಯಾವ ವಸ್ತುವಿಗೆ ಬಿದ್ದಿದೋ ಅದು ನಿನಗೆ, ಅದನ್ನು ನಾನು ನಿನಗೆ ಮಾರಿದ್ದೇನೆ ಎಂದು. ಅದೇ ರೀತಿ ಅನ್ ಬೈಇಲ್ ಫರಾರ್. ಬೈಇಲ್ ಫರಾರ್ ಅಂದರೆ ವಂಚನೆ ಮಾಡಿ ವ್ಯಾಪಾರ ನಡೆಸುವುದು. ಅದು ಮೂಲ್ಯದಲ್ಲಿ ವಂಚನೆ ಅಥವಾ ವಸ್ತುವಿನ ಕ್ವಾಲಿಟಿಯಲ್ಲಿ ವಂಚನೆ, ಕ್ವಾಂಟಿಟಿಯಲ್ಲಿ ವಂಚನೆ, ಯಾವುದೂ ಆಗ್ಬೋದು. ನೀವು ಮಾಡುವಂತಹ ವ್ಯಾಪಾರದಲ್ಲಿ ಅಥವಾ ನೀವು ಹಣ ಹಾಕಿದಂತಹ, ಹೂಡಿಕೆ ಹಾಕಿದಂತಹ ವಿಷಯದಲ್ಲಿ ಎಲ್ಲಾದರೂ ಒಂದು ಭಾಗದಲ್ಲಿ ವಂಚನೆ ಇದ್ದರೆ ಖಂಡಿತವಾಗಿಯೂ ಆ ವ್ಯಾಪಾರ ನಿಷಿದ್ಧವಾಗಿದೆ. ಆದ್ದರಿಂದ ಇಂದು ಆನ್ಲೈನ್ನಲ್ಲಿ ಅದೆಷ್ಟೋ ರೀತಿಯಲ್ಲಿ ಹಣವನ್ನು ಮಾಡುವಂತಹ ಜನರಿದ್ದಾರೆ. ಅವರು ತಿಳಿಯಬೇಕಾದದ್ದು, ನೀವು ಸಂಪಾದಿಸುವಂತಹ ಸಂಪತ್ತು ಖಂಡಿತವಾಗಿಯೂ ಅದು ನಿಷಿದ್ಧವಾಗಿದೆಯೋ ಇಲ್ಲವೋ ಎಂದು. ಅಲ್ಲೆಲ್ಲಾದರೂ ವಂಚನೆ ಬರುವುದಾದರೆ ಖಂಡಿತವಾಗಿಯೂ ಅದು ನಿಷಿದ್ಧವಾಗಿದೆ. ಅಲ್ಲಾಹ ನಿಷಿದ್ಧವಾದಂತಹ ವ್ಯಾಪಾರವನ್ನು ಮಾಡದಿರಲು ಅದರಿಂದ ನಮ್ಮನ್ನು ಅಲ್ಲಾಹನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.